ಒಂದೇ ವಾರದಲ್ಲಿ ಬೆಳ್ಳಗಾಗ್ಬಿಡಿ, ಹೊಳೆಯುವಂತಹ ಸ್ಕಿನ್ನನ್ನು ನೀವು ಪಡೆದುಕೊಳ್ಳಿ ಅಂತೇಳಿ ಈಗ ಫೋನ್ ತೆಗೆದ್ರೆ ಸಾಕು ಎಲ್ಲರೂ ಬ್ಯೂಟಿ ಡಾಕ್ಟರ್ಗಳೇ. ಎಂತೆಂಥ ಬ್ಯೂಟಿ ಡಾಕ್ಟರ್ಗಳು, ಅವ್ರೇನು ಓದಿದಾರಾ, ಕೋರ್ಸ್ ಮಾಡಿದಾರಾ, ಡರ್ಮಟಾಲಜಿ ಓದಿದಾರಾ, ಏನು ಓದಿದ್ದಾರೆ? ಸುಮ್ಮನೆ ಯಾರೋ ಏನೋ ಹೇಳ್ತಾರೆ ಅಂತ ಎಲ್ಲವನ್ನೂ ಕೂಡ ಟ್ರೈ ಮಾಡ್ತಾರೆ. ಅದ್ರ ಜೊತೆಗೆ ಬ್ಯೂಟಿ ಪಾರ್ಲರ್ಗಳು ಆಸ್ ಇಫ್ ದೋ ಅವರು ಕಂಪ್ಲೀಟಾಗಿ ಏನು ಈ ಬ್ಯೂಟಿ ಕೋರ್ಸ್ಗಳನ್ನು ಮಾಡ್ಕೊಂಡು ಬಂದಿರ್ತಾರೆ. ಹಾಗಾದರೆ ಸಲೂನ್ಗಳಲ್ಲಿ ಇಷ್ಟು ಆಶ್ವಾಸನೆಯನ್ನು ಕೊಟ್ಟು ಅಷ್ಟು ಆಫರ್ಗೆ ಕೊಟ್ಬಿಡ್ತೀವಿ, ಅಥವಾ ಒಂದು ತಿಂಗಳಲ್ಲಿ ನಿಮ್ಮ ಚರ್ಮವನ್ನು ಬಿಳಿ ಮಾಡಿಕೊಟ್ಬಿಡ್ತೀವಿ, ಗ್ಲೋಯಿಂಗ್ ಸ್ಕಿನ್ ಕೊಟ್ಬಿಡ್ತೀವಿ ಅಂತ ಹೇಳಿ ಕರೀತಾರಲ್ಲ. ಹಾಗಾದರೆ ಅವರು ಮಾಡಿರುವಂತಹ ಕೋರ್ಸ್ಗಳು ಏನು, ಯಾವ ಆಧಾರದ ಮೇಲೆ ಅವರಿಗೆ ಪರ್ಮಿಷನ್ ಸಿಗುತ್ತೆ, ಏನೇನಕ್ಕೆಲ್ಲ ಪರ್ಮಿಷನ್ ಇರುತ್ತೆ, ಆದರೆ ಅವ್ರು ಮಾಡ್ತಾ ಇರೋದು ಏನು, ಇದೆಲ್ಲ ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲುವಂತಹ ಕೆಲಸವನ್ನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ನನ್ನ ಜೊತೆಗೆ ಅತಿಥಿಗಳು ಜಾಯ್ನ್ ಆಗ್ತಾರೆ. ಮೊದಲೇದಾಗಿ ಅನಿತಾ ಶರ್ಲಿ ಇದ್ದಾರೆ, ಅಧ್ಯಕ್ಷರು ಕರ್ನಾಟಕ ಬ್ಯೂಟಿ ಪಾರ್ಲರ್ ಅಸೋಸಿಯೇಷನ್. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಸೋನು ಶೆಟ್ಟಿ ಮಾಡೆಲ್ ಇದ್ದಾರೆ. ನಮಸ್ಕಾರ ಸೋನು ಶೆಟ್ಟಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಚಂದ್ರಕಲಾ ನಿರ್ದೇಶಕಿ ಇದ್ದಾರೆ. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಾನು ಅನಿತಾ ಶರ್ಲಿ ಅವ್ರನ್ನ ಮಾತನಾಡಿಸ್ಕೊಂಡು ಮುಂದಕ್ಕೆ ಹೋಗ್ತೀನಿ. ಅನಿತಾ ಅವ್ರು, ನೋಡ್ತಾ ಇದ್ದೀವಿ ನೀವು ಅಸೋಸಿಯೇಷನ್ನ ಅಧ್ಯಕ್ಷರಾಗಿದ್ದೀರಿ, ಕರ್ನಾಟಕ ಬ್ಯೂಟಿ ಪಾರ್ಲರ್ಗಳು ಅಂತ ಅಂದ್ರೆ ಏನು, ಇರುವಂತಹ ಒಂದು ತ್ವಚೆಗೇನೆ ಇನ್ನೊಂದಷ್ಟು ಹೊಳಪು ಹುರುಪು ಕೊಡೋದಷ್ಟೇ, ಆಯ್ತಾ? ಏನು ಮ್ಯಾಜಿಕ್ ಮಾಡೋದಿಲ್ಲ, ಅಥವಾ ಏನು ಓವರ್ ಎ ಡೇ ಓವರ್ ಎ ಪೀರಿಯಡ್ ಅಥವಾ ಒಂದಿನಕ್ಕೋ ಎರಡು ದಿನಕ್ಕೋ ಎಲ್ಲವೂ ಕೂಡ ಏನು ಬದಲಾಗೋದಿಲ್ಲ, ಆಯ್ತಾ? ಆದರೆ ಈಗ ಬರ್ತಾ ಇರುವಂತಹ ಒಂದಷ್ಟು ವಿಚಾರಗಳು ಏನಪ್ಪಾ ಅಂತಂದ್ರೆ, ಈ ಕೊರಿಯನ್ ಸ್ಕಿನ್ ಅನ್ನೋದು ಒಂದು ದೊಡ್ಡ ಲಾಬಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೌದು, ಕೊರಿಯನ್ನರು ಸೌಂದರ್ಯಕ್ಕೆ ಅತಿ ಪ್ರಾಮುಖ್ಯತೆಯನ್ನ ಕೊಡ್ತಾರೆ. ಅವರು ಬಳಸುವಂತಹ ಆಹಾರ, ಜೀವನ ಪದ್ಧತಿ ಎಲ್ಲವೂ ಕೂಡ ಇದಕ್ಕೆ ಮ್ಯಾಟರ್ ಆಗುತ್ತೆ. ಏನೋ ಒಂದು ಕ್ರೀಮ್ ತಗೊಂಡು ಬಂದು ಹಚ್ಕೊಂಡಿದ ತಕ್ಷಣ ಅವ್ರೇನು ಬೆಳ್ಳಗಾಗಲ್ಲ, ಕಾಂತಿಯುಕ್ತವಾದಂತಹ ತ್ವಚೆ ಬರೋದಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳದೆ ನಮ್ಮ ಜನ ಏನ್ ಮಾಡ್ತಾರೆ, ನನಗೂ ಕೊರಿಯನ್ ಸ್ಕಿನ್ ಬಂದ್ಬಿಡತ್ತೆ ಅಂತೇಳಿ ಹೋಗ್ಬಿಟ್ಟು ಲಕ್ಷಾಂತರ ರೂಪಾಯಿ ಸುರಿದು ಈಗ ಇರೋ ಸ್ಕಿನ್ ಅನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಏನ್ ಹೇಳ್ತೀರಿ? ಈಗ ಬ್ಯೂಟಿ ಪಾರ್ಲರ್ ಅಂದರೆ ಮುಂಚೆ ಏನಾಗಿತ್ತು, ಇವಾಗ ನಾನು 30 ವರ್ಷದಿಂದನೂ ನಾನು ಮಾಡ್ತಾ ಇದ್ದೀನಿ ಪಾರ್ಲರು. ಈ ಅಸೋಸಿಯೇಷನ್ ಮಾಡಿದ್ದು ಅದೇ ಕಾರಣ, ಇಂಥದಕ್ಕೆಲ್ಲನೂ ಒತ್ತು ಕೊಡಬಾರ್ದು, ನ್ಯಾಚುರಲ್ ಆಗಿ ನೀವು ಪಬ್ಲಿಕ್ನ ಮಿಸ್ಲೀಡ್ ಮಾಡೋ ಅಂಥ ಕೆಲಸ ಇದೆಲ್ಲನೂ ನ್ಯಾಚುರಲ್ ಆಗಿ ನಾವು ಮಾಡ್ಕೊಂಡು ಬಂದ್ವಿ. ಈಗ ಏನಾಗಿದೆ, ಮಾರ್ಕೆಟಲ್ಲಿ ದಿನಕ್ಕೊಂದು ಫ್ಯಾಷನ್ ಪ್ರಾಡಕ್ಟ್ಗಳು, ದಿನಕ್ಕೊಂದು ಬ್ರೈಟನಿಂಗು, ಲೈಟನಿಂಗು ಮತ್ತು ಮಾತ್ರೆಗಳು, ಇಂಥದ್ದು ಫಿಲ್ಲರ್ಸು, ಗ್ಲೂಟಥೈನು, ಬೋಟಾಕ್ಸು ಮತ್ತು ಈ ಕೊರಿಯನ್ ಫೇಶಿಯಲ್ಲು, ಬ್ರೈಟನಿಂಗ್ ಮಾಡೋವಂಥದ್ದು ಹೈಡ್ರಾ ಫೇಶಿಯಲ್ಲು, ಇಂಥದ್ದೆಲ್ಲ ಬಂದಿದೆ ಈಗ. ಸೊ ಇದನ್ನು ಮಾಡಬೇಕಾದಾಗ ನಮ್ಮ ಸ್ಕಿನ್ನು ನ್ಯಾಚುರಲ್ ಸ್ಕಿನ್ನು ಏನು ನಮಗೆ ದೇವರು ಏನು ಕೊಟ್ಟಿರ್ತಾನೋ ಬಣ್ಣ ಅದೇನೆ, ಅದಕ್ಕೆ ಮೇಲೆ ಒಂದು 2 ಪಟ್ಟು ಜಾಸ್ತಿ ನಾವು ಮಾಡ್ಕೋಬೋದು. ಅದು ಏನು, ನಮ್ಮ ಆಹಾರ, ನ್ಯಾಚುರಲ್ ಆಗಿ ಏನು ಆಹಾರ ಇರುತ್ತಲ್ಲ, ಆಹಾರದ ಪ್ರಕೃತಿ, ನಮ್ಮ ದೇಹಕ್ಕೆ ಹೊಂದೋವಂಥ ಆಹಾರ ಪ್ರಕೃತಿ ಏನಿದೆಯಲ್ಲ ಅದನ್ನು ನಾವು ಮ್ಯಾನೇಜ್ ಮಾಡಿಕೊಂಡು ನಾವು ನಮ್ಮ ಸೌಂದರ್ಯ ಹೆಚ್ಚಿಸ್ಕೊಳ್ಬೇಕೇ ಹೊರತು ಈ ರೀತಿ ಆರ್ಟಿಫಿಷಿಯಲ್ ಆಗಿ ಮಾಡ್ಕೊಂಡಾಗ ಏನಾಗುತ್ತೆ, ಅದು ಕೆಲವೇ ದಿನವೇ. ಯಾಕಂದರೆ ಕೆಮಿಕಲ್ ಅನ್ನೋದು, ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಿದಾಗ ನಾವು ಹೇಳ್ತಾ ಇರ್ತೀವಿ, ಕೆಮಿಕಲ್ ಟ್ರೀಟ್ಮೆಂಟೇ ವಾಪಸ್ಸು ಮತ್ತೆ ಏನಾಗುತ್ತೆ, ಒಂದು ಕೆಮಿಕಲ್ ಟ್ರೀಟ್ಮೆಂಟ್ ಆದಮೇಲೆ ಮತ್ತೆ ಯಥಾಸ್ಥಿತಿಗೆ ಬರಲ್ಲ, ಅದಕ್ಕಿಂತ ಹೀನ ಸ್ಥಿತಿಗೆ ಬರುತ್ತೆ ಚರ್ಮ. ಎಕ್ಸಾಕ್ಟ್ಲಿ. ಸೋನು ಶೆಟ್ಟಿ ಅವ್ರಿಗೆ ಏನು ಹೇಳ್ತೀರಿ? ಯಾಕಂದ್ರೆ ಸೌಂದರ್ಯ ಅನ್ನೋದು ಕೇವಲ ಬಾಹ್ಯ ಸೌಂದರ್ಯ ಅಲ್ಲ, ಆಂತರಿಕ ಸೌಂದರ್ಯ. ಮನಸ್ಸು ಶುದ್ಧವಾಗಿದ್ರೆ ಮುಖ ಕೂಡ ಬಹಳ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಬಣ್ಣ ಮುಖ್ಯ ಆಗೋದಿಲ್ಲ, ಅವರ ಮುಖದಲ್ಲಿರುವಂತಹ ಕಾಂತಿ, ತೇಜಸ್ಸು, ಅಥವಾ ಯಾವ ಒಂದು ನಿಟ್ಟಿನಲ್ಲಿ ಇದ್ದಾರೆ ಅನ್ನೋದು. ಯಾಕಂತಂದ್ರೆ ಕಪ್ಪು ಯಾವತ್ತಿದ್ರೂ ಕೂಡ ಸೌಂದರ್ಯ ಅಲ್ಲ ಅಂತ ನಾವು ಯಾವತ್ತೂ ಕೂಡ ಹೇಳೇ ಇಲ್ಲ. ಆದರೂ ಕೂಡ ಬಿಳಿ ಕಪ್ಪು ಅದರ ಜೊತೆಗೆ ನನ್ನ ಸ್ಕಿನ್ ಗ್ಲೋಯಿಂಗ್ ಆಗಿಬಿಡ್ಬೇಕು, ಟ್ರಾನ್ಸ್ಪರೆಂಟ್ ಆಗಿ ಕಾಣಬೇಕು, ಗ್ಲೋಸಿಯಾಗಿ ಕಾಣಬೇಕು ಅಂತ ಏನೇನೋ ಸೌಂದರ್ಯ ವರ್ಧಕಗಳ ಮೊರೆ ಹೋಗ್ತಾರೆ. ಇರೋ ಸ್ಕಿನ್ನನ್ನು ಕೂಡ ಹಾಳು ಮಾಡ್ಕೊಳ್ತಾರೆ. ನೀವು ಕೂಡ ಆಸ್ ಎ ಮಾಡೆಲ್ ಆಗಿದ್ದೀರಿ, ಸೊ ಏನನ್ನು ಉಪಯೋಗಿಸ್ತೀರಿ, ಏನು ಹೇಳೋಕೆ ಇಷ್ಟಪಡ್ತೀರಿ ಈ ಸಂದರ್ಭದಲ್ಲಿ? ಸೋನು ಶೆಟ್ಟಿ ಅವ್ರು, ಕೇಳಿಸ್ತಾ ಇದೆಯಾ? ಹಾ, ಏನ್ ಹೇಳ್ತೀರಿ? ಇಂಥ ಸೌಂದರ್ಯ ವರ್ಧಕಗಳನ್ನ ಬಳಸ್ಕೊಂಡು ಮುಖ ಹಾಳು ಮಾಡ್ಕೊಳ್ತಾ ಇದ್ದಾರೆ, ಅದರಲ್ಲೂ ಈಗ ಕೊರಿಯನ್ ಸ್ಕಿನ್ ಅನ್ನೋದು ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿ ಇದೆ. ಏನ್ ಕೊಟ್ಟಿದಾರೋ ಅದನ್ನೇ ನ್ಯಾಚುರಲ್ ಆಗಿ ಮೇಂಟೈನ್ ಮಾಡಿದ್ರೆ ಸ್ಕಿನ್ ಚೆನ್ನಾಗಿರುತ್ತೆ. ಬಟ್ ಅದಕ್ಕಿಂತ ಹೆಚ್ಚಾಗಿ ಹೋದ್ರೆ ಈ ತರ ಸ್ಕಿನ್ ಪ್ರಾಬ್ಲಮ್ ಎನಿಥಿಂಗ್ಸ್ ಆ ತರ ಬರೋ ಚಾನ್ಸಸ್ ಇರುತ್ತೆ. ಕೇಳಿಸ್ತಾ ಇದೆ? ಹಲೋ, ಮಾತಾಡಿ, ಕಂಟಿನ್ಯೂ ಮಾಡಿ. ಎಷ್ಟು ಸ್ಕಿನ್ ನಾವ್ ಏನ್ ಮಾಡ್ಬೇಕು ನ್ಯಾಚುರಲ್ ಆಗಿ ಅಷ್ಟೇ ಮಾಡ್ಬೇಕು, ಅದು ಬಿಟ್ಟು ಎಕ್ಸ್ಟ್ರಾ ಸ್ಕಿನ್ ಕೇರ್ ಅಂತ. ಓಕೆ, ಅವ್ರ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ, ನಾನು ಮತ್ತೆ ಕನೆಕ್ಟ್ ಮಾಡ್ಕೊಳ್ತೀನಿ. ಅನಿತಾ ಶರ್ಲಿ ಅವರೇ, ಈಗ ಕೊರಿಯನ್ ಪದ್ಧತಿ ಬಗ್ಗೆ ನಾವು ಒಂದಷ್ಟು ಬೆಳಕು ಚೆಲ್ಲುವಂತಹ ಕೆಲಸವನ್ನ ಮಾಡೋಣ. ಏನು ಅಂತಂದ್ರೆ, ಅವರು ಉಪಯೋಗಿಸುವಂತಹ ಆಹಾರ ಪದ್ಧತಿ, ಅವರು ಕುಡಿಯುವಂತಹ ಪಾನೀಯಗಳು, ಗ್ರೀನ್ ಟೀ ಆಗಿರಬಹುದು, ಪ್ರತಿದಿನದ
ಒಂದು ಊಟದಲ್ಲೂ ಕೂಡ ಅವರು ಇದನ್ನ ಅಳವಡಿಸ್ಕೊಳ್ತಾರೆ. ಗ್ರೀನ್ ಟೀ ಆಗಿರಬಹುದು, ಅದ್ರ ಜೊತೆಗೆ ಅವರು ಆಹಾರ ಆಗಿರ್ಬೋದು, ನ್ಯಾಚುರಲ್ ಆಗಿ ಏನೇನು ಸಿಗುತ್ತೋ ಸೌಂದರ್ಯವರ್ಧಕಗಳು ಅದನ್ನ ಉಪಯೋಗಿಸ್ತಾರೆ. ಬಟ್ ಹೌದು, ಅಲ್ಲೂ ಕೂಡ ಒಂದಷ್ಟು ಸೌಂದರ್ಯವರ್ಧಕಗಳು ಇದೆ, ಅದು ಕೂಡ ಎನ್ಹಾನ್ಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅಂತ. ಬಟ್ ಆದರೆ ಅದೇ ಸೌಂದರ್ಯವರ್ಧಕಗಳನ್ನು ನಾವಿಲ್ಲಿ ಮಾರಾಟ ಮಾಡಿಬಿಡ್ತೀವಿ ಅಂತ. ಆಬ್ವಿಯಸ್ಲಿ ಅವರ ಒಂದು ಏನೋ ಚರ್ಮದ ಇದನ್ನೇ ಬೇರೆ, ನಮ್ಮ ದೇಶದ ಹೆಣ್ಣು ಮಕ್ಕಳ ಚರ್ಮದ ವಿಚಾರನೇ ಬೇರೆ. ಯಾಕಂತಂದರೆ ನಮಗೆ ನಮ್ಮದೇ ಆದಂತಹ ಬ್ಯೂಟಿ ಇದೆ. ನಮ್ಮ ದೇಶದ ಹೆಣ್ಣು ಮಕ್ಕಳು ಪ್ರಪಂಚದಾದ್ಯಂತ ಹೋಗಿ ಬೇರೆ ಬೇರೆ ಸೌಂದರ್ಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಗೆದ್ದು ಬಂದಿರುವಂಥವರಿದ್ದಾರೆ. ಅಥವಾ ಅತಿ ಸುಂದರವಾದಂತಹ ಹೆಣ್ಣು ಮಕ್ಕಳು ಭಾರತ ದೇಶದವರು ಅನ್ನುವಂತಹ ಹಿರಿಮೆ ಹೆಗ್ಗಳಿಕೆ ಇದೆ. ಬಟ್ ಆದರೆ ಇದನ್ನ ಬಿಟ್ಟು ನಾವು ಬೇರೆ ದೇಶದ ಪಾಶ್ಚಿಮಾತ್ಯ ಅಥವಾ ಬೇರೆ ಬೇರೆ ದೇಶದ ಸ್ಕಿನ್ಗಳಿಗೆ ಮಾರು ಹೋಗಿ ಅದು ನಮಗೆ ಬಂದು ಬಿಡಬೇಕು ಅನ್ನೋದು ಅದು ಏನು ಪ್ರಾಕ್ಟಿಕಾಲಿಟಿಗೆ ಬಹಳ ದೂರವಾದಂತಹ ವಿಚಾರ.